ಹೆಲೋ ಮೇಡಮ್. ಹಾಯ್ ಚಾಣಕ್ಯ. ಆಫ್ಟರ್ ಎ ಲಾಂಗ್ ಟೈಮ್ ನಿನ್ನ ನೋಡ್ತಿದ್ದೀನಿ. ಹೇಗಿದ್ದೀರಾ? ಐ ಆಮ್ ಆಲ್ವೇಸ್ ಫೈನ್. ನೀವು ಇಲ್ಲಿಗೆ ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಫ್ ಕೋರ್ಸ್, ಎಕ್ಸ್ಪೆಕ್ಟ್ ಮಾಡ್ತಿರೋ ಕೆಲಸಗಳನ್ನ ಮಾಡೋದೇ ಈ ನಿತ್ಯ ಶ್ರೀನಿವಾಸ್ ಸ್ಪೆಷಾಲಿಟಿ. ಗೆಸ್ ಮಾಡ್ದಿರೋವರೆಗೆ ನಾನು ಕಾಮ್ ಆಗಿರ್ತೀನಿ. ಡೌಟ್ ಬಂದ್ರೆ ಡ್ಯಾಮ್ ತರ ಅಡ್ಡ ನಿಲ್ತೀನಿ. ನಾನು ನಿನ್ ಜೊತೆ ಕೈ ಜೋಡಿಸಿರೋದು ನನಗೆ ಸಹಾಯ ಮಾಡ್ತೀಯಾ ಅಂತ, ನನ್ನ ಶತ್ರುಗೆ ಕಾವಲ್ ಕಾಯ್ತೀಯಾ ಅಂತ ಅಲ್ಲ. ನಿಮಗೂ ನನಗೂ ಮಧ್ಯ ಇರೋದು ಬಿಸ್ನೆಸ್ ಡೀಲ್ ಮಾತ್ರನೇ. ಹಾಗಂತ ಎಲ್ಲದಕ್ಕೂ ನಿಮ್ಮ ಜೊತೆ ಕೈ ಮಿಲಾಯಿಸ್ತೀನಿ ಅಂತ ಅನ್ಕೋಬೇಡಿ. ನನ್ನ ಜೊತೆ ಸ್ನೇಹ ಎಷ್ಟು ಒಳ್ಳೇದೋ, ನನ್ನ ಜೊತೆ ವೈರತ್ವ ಅಷ್ಟೇ ಕೆಟ್ಟದ್ದು. ಕೇಳಿದ್ದೀನಿ ನೀವು ತುಂಬ ಪವರ್ಫುಲ್ ಅಂತ. ಆದರೆ ನಾನು ಪವರ್ ಸ್ಟೇಷನ್ ಅಂತವನು. ನನಗೆ ವಾರ್ನಿಂಗ್ ಕೊಡ್ತಿದ್ಯಾ? ಕೇಶವಂಗೆ ಮಾತು ಕೊಟ್ಟಿದ್ದೀನಿ, ಅವನು ಮಾಡ್ತಿರೋ ಈ ಫಂಕ್ಷನಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ. ನಾನು ಫಂಕ್ಷನ್ಗೆ ಡಿಸ್ಟರ್ಬ್ ಮಾಡಲ್ಲ. ಫಂಕ್ಷನ್ನಲ್ಲಿ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು. ನನಗೆ ಆರ್ಡರ್ ಮಾಡ್ತಿದ್ಯಾ? ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿರೋದಕ್ಕೆ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ. ನಾನು ವೈಲ್ಡ್ ಆದ್ರೆ ನನ್ನ ಯಾರು ಬೋಲ್ಡ್ ಮಾಡೋಕ್ಕಾಗಲ್ಲ. ನನ್ನ ಜೊತೆ ನೀವು ಯಾವತ್ತೂ ಆಡಿರಲ್ಲ. ಇವಾಗ ಕೂಡ ನಾನು ನಿನ್ನ ಈ ಆಟದಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ಕೋತಿಲ್ಲ. ಆದರೆ ನಾನು ಇನ್ವಾಲ್ವ್ ಆಗಿದ್ದೀನಿ. ಕೇಶವ ನಮ್ಮ ಕಡೆಯವನು, ಅವನ ಪೇರೆಂಟ್ಸ್ ನನಗೆ ಇಂಪಾರ್ಟೆಂಟ್. ಇದನ್ನೆಲ್ಲ ಕೇಶವನಿಗೋಸ್ಕರ ಮಾಡ್ತಿದ್ಯಾ? ಇಲ್ಲ, ದಿವ್ಯಂಗೋಸ್ಕರ ಮಾಡ್ತಿದ್ಯಾ? ವಾಟ್ ಡು ಯು ಮೀನ್? ನಾನು ಕೇಳ್ಪಟ್ಟೆ ಈ ಮಧ್ಯ ದಿವ್ಯಗೆ ಕ್ಲೋಸ್ ಆಗಿದ್ಯಂತೆ. ನಿಮ್ಮನೆಗೆ ಅವಳು, ಅವಳ ಮನೆಗೆ ನೀನು ಬಂದು ಹೋಗ್ತಿದ್ಯಂತೆ. ಇಟ್ಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ನನಗೆ ಹಾಗ ಅನ್ನಿಸ್ತಿಲ್ಲ. ಏನೋ ಪ್ಲಾನ್ ಮಾಡ್ತಿದ್ಯಾ ಅನ್ನಿಸ್ತಿದೆ. ಅದು ನಿಮ್ಮ ಒಪಿನಿಯನ್. ರೀಸನ್ ಇಲ್ದೇನೆ ಚಾಣಕ್ಯ ಯಾವ ಕೆಲ್ಸನೂ ಮಾಡಲ್ಲ. ಆಕ್ಸಿಡೆಂಟ್ಗೂ ಕೂಡ ರೀಸನ್ ಇರುತ್ತೆ. ನಾನ್ ಮಾಡ್ತಿರೋದಕ್ಕಂತೂ ಖಂಡಿತವಾಗ್ಲೂ ರೀಸನ್ ಇರುತ್ತೆ. ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸಸ್ಪೆಕ್ಟ್ ಮಾಡ್ತಿದ್ದೀನಿ. ಆ ಪ್ಲಾನ್ಗೆ ನಾನೇನೋ ಅಡ್ಡ ಬರಲ್ಲ. ಅದು ನಿನ್ ಪರ್ಸನಲ್. ಈ ಫಂಕ್ಷನ್ ಕೂಡ ನನಗೆ ಪರ್ಸನಲ್ಲೇ. ಅದಕ್ಕೆ ಕೂಡ ನೀವು ಅಡ್ಡ ಬರಬೇಡಿ. ನನಗೆ ಅಡ್ಡಿ ಮಾಡೋ ರೈಟ್ಸ್ ನಿನಗಿಲ್ಲ ಚಾಣಕ್ಯ. ತಡೆಯೋ ಗಟ್ಸ್ ಇದೆ. ಟ್ರೈ ಮಾಡು. ನನ್ನ ಹತ್ರ ಟ್ರಯಲ್ಸ್ ಇರಲ್ಲ. ಡೈರೆಕ್ಟ್ ಆಗಿ ಟ್ರಬಲ್ಗೆ ಶೂಟ್ ಮಾಡ್ತೀನಿ. ಆಸ್ ಯೋರ್ ವಿಶ್.